ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಎಲ್ಲಪ್ಪ ಅಂದರೆ ನಾವು ಹೋಗ್ತಿರುವ ಜಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ನನ್ನ ಮಗಳಿಗೆ ಕೂದಲು ಕೊಟ್ಬಿಟ್ಟು ಬರಬೇಕು ಅಂತ ಹೋಗ್ತಾ ಇದ್ದೀವಿ. ಹಾಗೆ ಪಾಪುಗೆ ತುಲಾಭಾರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎರಡೂ ಮುಗಿಸ್ಕೊಂಬರ್ಬೇಕು ಅಂತ ನಾವು ಇವತ್ತಿನ ಪಯಣ ಶುರು ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಪಯಣ ಬೆಂಗಳೂರಿಂದ ಧರ್ಮಸ್ಥಳದ ಕಡೆಗೆ ಶುರುವಾಯಿತು. ಹೀಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾವು ಕಾಫಿ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ ಜಾಗ ಲೆವಿಸ್ಟಾ ಕೆಫೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಕೆಫೆ ಒಳಗಡೆ ಹೀಗಿದೆ. ಸೊ ಇಲ್ಲಿ ನಾವು ಏನು ಆರ್ಡರ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಸೊ ಆರ್ಡರ್ ಮಾಡಿದ್ದು ನಾವೇನೆಂದರೆ ಒಂದು ಕ್ಯಾಪುಚಿನೋ, ಒಂದು ಫಿಲ್ಟರ್ ಕಾಫಿ ಮತ್ತು ಅದ್ರ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ರಸ್ಕ್ ಕೊಟ್ಟಿದ್ದರು. ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಮುಂದೆ ಹೋಗ್ತಾ ನಾವು ನಿಲ್ಲಿಸಿದ ಜಾಗ ಯಾವುದು ಅಂದರೆ MTR. ಊಟ ಮಾಡಬೇಕು ಅಂತ ನಿಲ್ಲಿಸಿದ್ವಿ. MTR 1924 ಅಂತ ಇದೆ. ನಂಗೆ ಗೊತ್ತಿಲ್ಲ 1924 ಸ್ಟಾರ್ಟ್ ಆಗಿತ್ತು ಅಂತ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ MTR ಪ್ರಾಡಕ್ಟ್ಸು. ನನಗೆ ಇದರಲ್ಲಿ ತುಂಬ ಇಷ್ಟ ಅಂದರೆ ಪುಳಿಯೋಗರೆ ಮತ್ತು ಬಿಸಿಬೇಳೆಭಾತ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ MTR ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ, ಉಪ್ಪಿನಕಾಯಿ, ಸ್ನ್ಯಾಕ್ಸ್ ಆ ಥರ. ಸೊ ನಾವಲ್ಲಿ ಊಟ ಮುಗಿಸ್ಕೊಂಡು ನಾವು ಮುಂದಿನ ಪಯಣ ನಾವು ಶುರು ಮಾಡಿದ್ವಿ ಮತ್ತು ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ತಲುಪೋ ಅಷ್ಟರಲ್ಲಿ ತುಂಬ ಕತ್ಲಾಗಿತ್ತು. ಕತ್ಲಾದ ಕಾರಣ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾವಲ್ಲಿ ಉಳ್ಕೊಂಡಿದ್ದು ಜಾಗ ಸಹ್ಯಾದ್ರಿ ಗೆಸ್ಟ್ ಹೌಸ್ ಅಂತ. ನಾವು ಆ್ಯಕ್ಚುಲಿ ಸಡನ್ನಾಗಿ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡಿದ್ರಿಂದ ರೂಮ್ ಫಸ್ಟೇ ಬುಕ್ ಮಾಡಿರಲಿಲ್ಲ. ಸೊ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಪಾಪು ನೋಡಿ ಕೊಟ್ಟರು. ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ದಯವಿಟ್ಟು ಫಸ್ಟೇ ಬುಕ್ ಮಾಡಿ ಹೋಗಿ. ಸೊ ನಿಮ್ಗೆ ಬೇಕಾಗಿದ್ದು ಕಂಫರ್ಟೇಬಲ್ ಅಥವಾ ಯಾವ ರೂಮ್ ಸ್ಯೂಟೇಬಲ್ ಅದನ್ನು ನೋಡ್ಕೊಂಡು ಚೂಸ್ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ. ಅಲ್ಲಿ ಹೋಗಿ ರೂಮ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಮರುದಿನ ಬೆಳಗ್ಗೆ ನಾನು ಮತ್ತೆ ಲಾಗ್ ಶುರು ಮಾಡಿದೆ. ಸೊ ಅಲ್ಲಿಂದ ರೂಮಿಂದ ನಾವು ಹೋಗಿದ್ದು ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಆ ಹೋಟೆಲ್ ಹೆಸರು ಅನ್ನಪೂರ್ಣೇಶ್ವರಿ, ಸಹ್ಯಾದ್ರಿ ಹೋಟೆಲ್ ಪಕ್ಕದಲ್ಲೇ ಇದೆ. ಸೊ ನಾವಲ್ಲಿ ತಿಂಡಿ ತಿನ್ನೋಣ ಅಂತ ಹೋದ್ವಿ. ಹಾಗೆ ತಿಂಡಿ ತಿಂದು ಪಾಪು ಜೊತೆ ಒಂದೆರಡು ಫೋಟೋಸ್ ತೊಗೊಂಡು ವಿತ್ ಕೂದಲು, ಯಾಕಂದರೆ ಸ್ವಲ್ಪ ಹೊತ್ತಲ್ಲಿ ಅವಳು ಕೂದಲು ಕೊಡ್ತಾಳೆ, ಇವಾಗ ಮುಡಿ ಕೊಡ್ತಾಳೆ ದೇವರಿಗೆ. ಸೊ ಅಲ್ಲಿಂದ ಮುಡಿ ಒಡ್ಸೋಣ ಅಂತ ನಾವು ಬಂದ್ವಿ. ಪಾಪುಗೆ ಮುಡಿ ಕೊಟ್ಟು ನಾವು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ದೇವಸ್ಥಾನದಲ್ಲಿ ಬರೀ ಗಂಡಸರಿಗೆ ಮಾತ್ರ ಪ್ರವೇಶ, ಹೆಂಗಸರು ಹೋಗೋ ಹಾಗಿಲ್ಲ. ಸೊ ನಾವಲ್ಲೇ ಕಾಯ್ತಾ ಇದ್ವಿ. ನನ್ನ ಗಂಡ ಮತ್ತು ಮಾವನವರು ದರ್ಶನಕ್ಕೆ ಅಂತ ಹೋಗಿದ್ದರು. ಸೊ ನಾನು ಆವಾಗ ಇಲ್ಲಿ ಸುತ್ತ ಕ್ಯಾಪ್ಚರ್ ಮಾಡ್ತಿದ್ದೆ. ಒಂದು ಆಶ್ಚರ್ಯ ಏನಂದರೆ ಈ ಮಳೆಗಾಲದಲ್ಲೂ ಈ ಜನಗಳು ಎಲ್ಲಿಂದ ಅಂತ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಮಾಮೂಲಿ ಯಾವಾಗ ಬಂದರೂ ಎಷ್ಟು ರಶ್ ಇರುತ್ತೋ ಅಷ್ಟೇ ರಶ್ ಇತ್ತು. ಅಲ್ಲಿ ನೋಡಿ ನಮ್ಮ ಪಾಪು ಮುಡಿ ಕೊಟ್ಟಾಯಿತು, ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಅಲ್ಲಿಂದ ಒಂದೆರಡು ಫೋಟೋ ತಗೊಂಡು ನಾವು ಹೋದ್ವಿ ದರ್ಶನಕ್ಕೆ. ನಾವು ಇಲ್ಲಿಂದ ತುಲಾಭಾರ ಸೇವೆ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಈ ಮಳೆಗಾಲದಲ್ಲೂ ಇಲ್ಲಿ ತುಂಬ ಸೆಕೆ ಇತ್ತು. ಸೊ ನೀವು ನೋಡ್ಬೋದು ಜನಗಳನ್ನು, ಮಾಮೂಲಿ ಎಷ್ಟು ರಶ್ ಇತ್ತು ಅಷ್ಟೇ ಇದೆ. ತುಲಾಭಾರ ಸೇವೆ 11:15 ಅಂತ ಕೊಟ್ಟಿದ್ದರು. ಸೊ ನಮಗೆ ಟೈಮ್ ಇದ್ದ ಕಾರಣ ಅಲ್ಲೇ ಪಕ್ಕದಲ್ಲಿರೋ ಪಾರ್ಕ್ಗೆ ವಿಸಿಟ್ ಮಾಡಿದ್ವಿ. ಸೊ ಈ ಪಾರ್ಕ್ ಬಂದು ತುಂಬ ಹಳೇದು ಅಂತ ಹೇಳ್ತಾರೆ. ಸೊ ನಮ್ಮ ಅತ್ತೆ ಮಾವ ಅವರು ಬರ್ತಿರೋ ಕಾಲದಿಂದ, ನಾನು ಚಿಕ್ಕವಳಿರೋ ವಯಸ್ಸಿಂದನೂ ಇದೆ.
ಸೊ ಅಂದರೆ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಮುಂಚೆ ಅಷ್ಟು ಚೆನ್ನಾಗಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿದೆ, ಅನಿಮಲ್ಸ್ ಎಲ್ಲ ಇದೆ. ಅಲ್ಲೇ ಪಾರ್ಕಲ್ಲೇ ಒಂದು ಕೊಳ ಥರ ಇತ್ತು, ಅಲ್ಲಿ ತುಂಬ ಫಿಶಸ್ ಇಟ್ಟಿದ್ರು. ಸೊ ಅಲ್ಲಿ ನೋಡ್ಬೋದು ನೀವು, ಟಾರ್ಟೈಸ್ ಎಲ್ಲ ಕಾಣ್ತಿದೆ. ಸೊ ನೀವು ಧರ್ಮಸ್ಥಳಕ್ಕೆ ಭೇಟಿಯಾದಾಗ ಅಲ್ಲೇ ಪಕ್ಕದಲ್ಲಿರೋ ಪಾರ್ಕ್ನ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಈ ಥರ ಶಿವ ಸ್ಟ್ಯಾಚ್ಯೂ ಎಲ್ಲ ಇಟ್ಟಿದ್ದಾರೆ, ಕಲರ್ ಫಿಶಸ್ ಇದೆ. ಇದಲ್ದಲೇ ಇಲ್ಲಿ ಒಂದು ಅಕ್ವೇರಿಯಂ ಕೂಡ ಇದೆ, ಮತ್ತು ಈ ಥರ ಶಾರದಾ ದೇವಿ ಪ್ರತಿಮೆ ಕೂಡ ಇಟ್ಟಿದ್ದಾರೆ. ಸೊ ಹೀಗೆ ನಾವು ಅಕ್ವೇರಿಯಂ ಒಳಗಡೆ ಹೋದ್ವಿ. ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇಟ್ಟಿದ್ದಾರೆ. ಗುಡ್ ಥಿಂಗ್ ಏನಂದರೆ ಅಲ್ಲಿ ಅದು ನೇಮ್ ಕೂಡ ಕೊಟ್ಟಿದ್ದಾರೆ. ಸೊ ನಮಗೆ ಯಾವ ಫಿಶ್ ಏನಂತ ಅಲ್ಲೇ ಕ್ಲೀನಾಗಿ ಅರ್ಥ ಆಗುತ್ತೆ. ಫಿಶಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವೈಟ್ ಫಿಶ್ ನೀವು ನೋಡ್ಬೋದು, ಇದು ಹೆಸರು ಗೋರಾಮಿ ಅಂತ. ಈ ಫಿಶ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಫಿಶ್ ನಮ್ಮ ಮನೇಲೂ ಸಾಕಿದ್ದೀವಿ. ಸೊ ಅದು ಈ ಥರ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ತಿನ್ನುತ್ತೆ. ಆಚೆ ಬರೋ ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು. ಸೊ ನಾವು ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಈಗಂತೂ ಧರ್ಮಸ್ಥಳದಲ್ಲಿ ಹೇಗಿದೆ ಅಂದರೆ, ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಒಂದು ಗೊತ್ತಾಗಲ್ಲ. ಸೊ ನಾವು ಅಲ್ಲೇ ಈ ಥರ ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ನಾವು ತುಲಾಭಾರ, ಮಳೆ ನಿಲ್ತು ಅಂತ ತುಲಾಭಾರ ಮಾಡ್ಸಕ್ಕೆ ಹೋದ್ವಿ. ಸೊ ಇಲ್ಲಿ ನೋಡಿದ್ರೆ ಇಷ್ಟೊಂದು ಕ್ಯೂ ಇತ್ತು. ಸೊ ನಮಗಿನ್ನೂ ಅಲ್ಲಿ 1 ಅವರ್ ವೆಯ್ಟ್ ಮಾಡಿಸಿದ್ರು. ಆ್ಯಕ್ಚುಲಿ ತುಲಾಭಾರ ಸೇವೆ ಮಾಡಿಸ್ಬೇಕಂದ್ರೆ ಒಂದು ಸ್ಟಾರ್ಟಿಂಗಲ್ಲಿ ಹೋಗಬೇಕು, ಇಲ್ಲ ಎಂಡಿಂಗಲ್ಲಿ ಹೋಗಬೇಕು. ಈ ಮಧ್ಯದಲ್ಲಿ ಹೋದರೆ ಈ ಥರ ವೆಯ್ಟ್ ಮಾಡಿಸ್ತಾರೆ. ಸೊ ಫೈನಲಿ ಒಳಗಡೆ ಬಿಟ್ಟರು. ಆ್ಯಕ್ಚುಲಿ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡಬಾರ್ದು, ಮಾಡೋಕ್ಕೂ ಬಿಡಲ್ಲ. ನಾನು ಆ್ಯಕ್ಚುಲಿ ನೋಡ್ದಲೇ ಇರೋಂಗೆ ಕ್ಯಾಪ್ಚರ್ ಮಾಡಿದ್ದು. ಸೊ ಇಲ್ಲಿ ನೋಡಿದ್ರೆ ತುಂಬ ಜನ ನೀವು ನೋಡ್ಬೋದು. ಸೊ ಎಲ್ಲರೂ ದರ್ಶನ ಮಾಡಬೇಕು ಅಂತ ಹೋಗ್ತಿದ್ದಾರೆ. ನಮ್ಮ ಪಾಪು ಸರ್ದಿ ಬಂತು. ಸೊ ನಾವಿಲ್ಲಿ ತುಲಾಭಾರ ಮಾಡ್ಸೋಕ್ಕೆ ರೆಡಿ ಆಗ್ತಾಯಿದ್ವಿ. ಇಲ್ಲಿ ನೋಡಿ ಹೇಗೆ ಅಳ್ತಾ ಇದ್ದಾಳೆ ಅಂತ. ಪಾಪ ಅವಳು ಅವಾಗ ತಾನೇ ನಿದ್ದೆಯಿಂದ ಎದ್ದಿದ್ಲು. ಸೊ ಸಡನ್ನಾಗಿ ಕೂರಿಸಿದ ತಕ್ಷಣ ತುಂಬ ಬಿಟ್ಲು ಅವಳು. ಸೊ ಇದು ಅಷ್ಟೇ, ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ. ದರ್ಶನ ಆಗಿದ ತಕ್ಷಣ ಊಟ ಮಾಡೋಣ ಅಂತ ಅನ್ನಪ್ರಸಾದ ಹತ್ರ ಬಂದ್ವಿ. ಸೊ ನಾವಿಲ್ಲಿ ಊಟ ಮುಗಿಸ್ಕೊಂಡು ರೂಮ್ ಕಡೆಗೆ ಹೋದ್ವಿ. ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ನಾವು ಅಲ್ಲಿಂದ ಬಿಟ್ವಿ. ಸೊ ಅಲ್ಲಿಂದ ಬೆಂಗಳೂರಿಗೆ ನಮ್ಮ ಪಯಣ ಶುರುವಾಯಿತು. ಸೊ ದಾರೀಲಿ ನೀವು ನೋಡ್ಬೋದು ಎಂಥ ಒಳ್ಳೆ ವ್ಯೂ ನೋಡ್ತಾ ಇದ್ದೀವಿ ಅಂತ. ಸೊ ನನಗೆ ಯಾವ್ಯಾವ ಫಿಲಮ್
ಈ ಮೋಡ ಇದರಲ್ಲಿ ನೋಡಿದ್ವಿ, ಮುಂಗಾರು ಮಳೆ ಆ ಥರ ಎಲ್ಲ ನೆನಪಾಯಿತು. ಆ ಥರ ತುಂಬ ಚೆನ್ನಾಗಿತ್ತು ಸೀನರಿ ಎಲ್ಲ. ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಕು ಅದೆಲ್ಲ ನೋಡಿ ಸಾಕಾಗಿತ್ತು. ಸೊ ಈ ಗ್ರೀನರಿ ನೋಡ್ತಾ ಇದ್ರೆ ಹಂಗೆ ನೋಡಬೇಕು ಅಂತ ಅನಿಸ್ತಿತ್ತು. ಸೊ ಇಲ್ಲಿ ನೋಡ್ಬೋದು ಸ್ಮಾಲ್ ಜೋಗ್ ಫಾಲ್ಸ್ ಎಲ್ಲ ಕಾಣ್ತಿತ್ತು. ಈ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಡೇಂಜರ್ ಕೂಡ. ಸೊ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಜಾಸ್ತಿ ಘಾಟ್ ಸೆಕ್ಷನ್ ಇರೋದ್ರಿಂದ ಆ ಕಡೆಯಿಂದ ಬರೋರಿಗೂ ಸ್ವಲ್ಪ ಕಷ್ಟ, ಈ ಕಡೆಯಿಂದ ಹೋಗೋರು ತುಂಬ ಸೇಫಾಗಿ ಓಡಿಸ್ಕೊಂಡು ಹೋಗಬೇಕು. ಇದಾಗಿತ್ತು ನಮ್ಮ ಧರ್ಮಸ್ಥಳದ ವ್ಲಾಗ್. ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.